ಚಿಂತಾಮಣಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಒಂದೇ ಕುಲ, ಒಂದೇ ಮತ, ಒಂದೇ ದೇವರು ಎಂಬ ಸಿದ್ಧಾಂತದಡಿ ದೇವಾಲಯಗಳನ್ನು ಪ್ರತಿಷ್ಠಾಪಿಸಿ ಕ್ರಾಂತಿ ಮಾಡಿದ ಮಹಾನ್ ಚೇತನ ನಾರಾಯಣ ಗುರುಗಳು. ನಮಸ್ಕಾರ, ಇದು ಈ ಕ್ಷಣದ ಪ್ರಮುಖ ಸುದ್ದಿ. ಚಿಂತಾಮಣಿಯ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನು ಶ್ರದ್ಧಾಭಕ್ತಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಹಾನ್ ಸಮಾಜ ಸುಧಾರಕರಾದ ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಕರೆ ನೀಡಲಾಯಿತು. ಈ ಕುರಿತು ಒಂದು ವರದಿ. ಚಿಂತಾಮಣಿ ನಗರದ ತಾಲೂಕು ಆಡಳಿತ ಸೌಧದಲ್ಲಿ ಆಯೋಜಿಸಲಾಗಿದ್ದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಪರ ಶಿರಸ್ತೇದಾರ್ ರವೀಶ್ ವಹಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವರ್ಷಕ್ಕೊಮ್ಮೆ ಜಯಂತಿ ಆಚರಿಸಿ ಸುಮ್ಮನಾಗದೆ ಮಹಾಪುರುಷರ ನೀತಿ ಬೋಧನೆಗಳನ್ನು ಪ್ರತಿದಿನ ಮನಸ್ಸಿನಲ್ಲಿಟ್ಟುಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಮಾಜ ಸುಧಾರಕರ ತತ್ವಗಳನ್ನು ಗೌರವಿಸದಿದ್ರೆ ನಾವು ಮಾಡುವ ದೈವ ಪ್ರಾರ್ಥನೆಗೂ ಅರ್ಥವಿರುವುದಿಲ್ಲ. ಎಲ್ಲರೂ ಸಹೋದರತ್ವ ಹಾಗೂ ಸಮಾನತೆಯಿಂದ ಬಾಳಿದಾಗ ಮಾತ್ರ ಇಂತಹ ಜಯಂತಿಗಳಿಗೆ ನಿಜವಾದ ಸಾರ್ಥಕತೆ ಲಭಿಸುತ್ತದೆ ಎಂದರು. ಅಪರ ಶಿರಸ್ತೇದಾರ್ ರವೀಶ್ ಮಾತನಾಡಿ, ಮಹಾನ್ ಸಂತರು ಹಾಗೂ ಸಮಾಜ ಸುಧಾರಕರು ಹುಟ್ಟಿದ ಸಮುದಾಯದಲ್ಲಿ ಜನಿಸಿದ ನೀವೆಲ್ಲರೂ ಪುಣ್ಯವಂತರು. ತಹಶೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಇಂತಹ ಮಹಾನ್ ಗುರುಗಳ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲು ನನಗೂ ಸೌಭಾಗ್ಯ ದೊರೆತಿದೆ. ಮಹಾಪುರುಷರ ವ್ಯಕ್ತಿತ್ವ ಮತ್ತು ತತ್ವಗಳು ಎಂದೆಂದಿಗೂ ಅಜರಾಮರ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಚಿನ್ನಪ್ಪ ಮಾತನಾಡಿ, ನಾರಾಯಣ ಗುರುಗಳ ಸಾಮಾಜಿಕ ಕ್ರಾಂತಿಯನ್ನು ಸ್ಮರಿಸಿದರು. ಕೇರಳದಲ್ಲಿ ಶೋಷಿತರಿಗೆ ದೇವಾಲಯ ಪ್ರವೇಶ ನಿರಾಕರಿಸಲ್ಪಟ್ಟಾಗ ಒಂದೇ ಕುಲ, ಒಂದೇ ಮತ, ಒಂದೇ ದೇವರು ಎಂಬ ಸಿದ್ಧಾಂತದಡಿ ದೇವಾಲಯಗಳನ್ನು ಪ್ರತಿಷ್ಠಾಪಿಸಿ ಕ್ರಾಂತಿ ಮಾಡಿದ ಮಹಾನ್ ಚೇತನ ನಾರಾಯಣ ಗುರುಗಳು ಎಂದರು. ಇನ್ನು ತಾಲೂಕಿನಲ್ಲಿ ಯಾವುದೇ ಸಮುದಾಯದ ಜನಸಂಖ್ಯೆ ಕಡಿಮೆ ಇದ್ದರೂ ತಾಲೂಕು ಆಡಳಿತವು ಜದ್ಬಾರಿಯಿಂದ ಪ್ರತಿಯೊಂದು ಜಯಂತಿಯನ್ನು ಯಶಸ್ವಿಯಾಗಿ ಸಂಘಟಿಸುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಪನ್ಯಾಸಕ ನಾರಾಯಣಪ್ಪ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ ತತ್ವ ಹಾಗೂ ಸಿದ್ಧಾಂತಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ತದನಂತರ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂಘದ ಅಧ್ಯಕ್ಷರಾದ ಎಸ್ಎನ್ ಚಿನ್ನಪ್ಪ, ಉಪಾಧ್ಯಕ್ಷರಾದ ಎಂ ಮುನಿರಾಜು, ಕಾರ್ಯದರ್ಶಿ ವೆಂಕಟರಾಮಪ್ಪ, ಆರ್ ಶ್ರೀನಿವಾಸ್, ಚಂದ್ರಶೇಖರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಹಾನ್ ಪುರುಷರ ಆದರ್ಶ ಹಾದಿಯನ್ನು ಇಂದಿನ ಯುವ ಪೀಳಿಗೆ ತಲುಪಿಸುವ ತಾಲೂಕು ಆಡಳಿತದ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ನಾವು ಎಷ್ಟರ ಮಟ್ಟಿಗೆ ನಾವು ಬೆಳೆಸ್ಕೊಂಡಿದ್ದೀವಿ. ಅವ್ರು ಹೇಳಿದ್ರು, ಇಂಥ ಒಂದು ಸಾಧಕರು ಮತ್ತು ಸಂತರು, ಮಹಾನ್ ವ್ಯಕ್ತಿಗಳು, ವಿದ್ವಾಂಸರು ಆ ಒಂದು ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನೀವೆಲ್ಲ ಪುಣ್ಯವಂತರು ಅಂತಲ್ಲ. ನೀವೆಲ್ಲ ಪುಣ್ಯವಂತರಲ್ಲ. ಇವತ್ತು ನಮ್ಮ ಮಾನ್ಯ ತಹಶೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ನಾನು ಅದನ್ನು ಅಧ್ಯಕ್ಷತೆ ವಹಿಸಬೇಕಾಗಿ ಬಂತು. ನಾನು ಕೂಡ ಆ ಒಂದು ಗುರುಗಳ ಅಧ್ಯಕ್ಷತೆ ವಹಿಸಿ ನಾನು ಕೂಡ ಪುಣ್ಯವಂತ. ಯಾಕೆ ಅಂತಂದರೆ ಅಂತ ಅವ್ರು ಯಾವಾಗಲೂ ಹೇಳ್ತಾರೆ, ಅವರು ನಿಜವಾಗ್ಲೂ ನಾವು ಎಷ್ಟೇ ವರ್ಷ ನಾವು ಹೋದ್ರೂ ನಾವೇನೇ ನಮ್ಮನ್ಯಾರು ನೆನಪಿಸ್ಕೊಳ್ಳಲ್ಲ. ಬಟ್ ಅಂಥ ಮಹಾನ್ ವ್ಯಕ್ತಿತ್ವ ಯಾವತ್ತೂ ಅಜರಾಮರ ಅಂತ ಹೇಳಿದ್ರೆ ತಪ್ಪಾಗಲಾರು. ನಾವು ಅದನ್ನು ಎಷ್ಟು ಮಟ್ಟಿಗೆ ಬೆಳೆಸ್ಕೊಂತೀವಿ. ಈಗ ಸುಮಾರು ಅವ್ರ ಸಮುದಾಯದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ವಿ. ಅವರು ಇದ್ರ ಜೊತೆಗೆ ಈ ಒಂದು ಮಹಾನ್ ವ್ಯಕ್ತಿಗಳ ತತ್ವವನ್ನು ಅನುಸರಿಸ್ತಾ ನಾವು ವರ್ಷಕ್ಕೊಂದ್ಸತಿ ಜಯಂತಿನ ಮಾಡಿಬಿಟ್ಟು ನಾವು ಸುಮ್ಮನೆ ಆಗೋದಲ್ಲ. ಪ್ರತಿದಿನ ನಾವು ಅವರ ಜಯಂತಿನ ಆಚರಣೆ ಮಾಡಬೇಕು, ಮನಸ್ಸಲ್ಲಿರಬೇಕು. ಇಂಥ ಮಹಾನ್ ವ್ಯಕ್ತಿಗಳನ್ನೇ ನಾವು ಗೌರವಿಸ್ತೇನೆ ಹೋದರೆ ಇನ್ನು ಯಾವ ದೇವರನ್ನು ಪ್ರಾರ್ಥನೆ ಮಾಡಿ ಏನು ನಮಗೆ ಇದಿದೆ ಹೇಳಿ, ಏನು ಸಾಧ್ಯ? ಹಾಗಾಗಿ ದಯಮಾಡಿ ಈ ಒಂದು ಸಮಾಜಕ್ಕೆ ಒಳ್ಳೆ ನಮ್ಮ ಸುಧಾರಕರಾಗಿ ಅಂದಿನ ಕಾಲದಲ್ಲಿ ನಮ್ಗೆ ಒಳ್ಳೆಯ ತತ್ವಗಳನ್ನ ಹೇಳಿದ್ದಾರೆ, ಒಳ್ಳೆಯ ನೀತಿ ಬೋಧನೆಗಳನ್ನ ಹೇಳಿದ್ದಾರೆ. ಅವ್ರ ಥರ ನಾವು ಕೂಡ ನಡೆದುಕೊಳ್ಳೋಣ, ಅದೇ ಥರ ಬಾಳೋಣ, ಎಲ್ಲರೂ ಒಂದೇ ಅಂತ ಹೇಳಿ ಸಹೋದರತ್ವದಿಂದ ಬಾಳೋಣ ಅಂತ ಹೇಳಿ ನನಗೊಂದು ಅವಕಾಶ ಕೊಟ್ಟಂಥ ತಮ್ಮ ಪ್ರತಿ ವರ್ಷ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂದರೆ, ನಾವು ಹೇಳಿದಂಗೆ ಇವತ್ತು ಏನು ಅವನ್ನ ನೆನೆಸ್ಕೊಳ್ತಾ ಇಲ್ಲ ಇದನ್ನು. ಅದಕ್ಕೋಸ್ಕರನೇ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಜಯಂತಿಗಳು, ಅನೇಕ ಮಹನೀಯರ ಜಯಂತಿಗಳನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ, ಅವರ ತತ್ವ, ಅವರ ಸಿದ್ಧಾಂತ, ಅವರು ಯಾವ ಥರ ನಡ್ಕೊಂಡು ಬಂದಿದ್ದರು ಅಂತ ಅದನ್ನು ನಾವು ಪರಿಚಯ ಮಾಡ್ಕೊಂಡಿದ್ದೀವಿ ಈಗಿನ ಪೀಳಿಗೆಗಳು. ಇದು ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರನೇ ನಮ್ಮ ಈ ಕರ್ನಾಟಕ ಸರ್ಕಾರದಲ್ಲಿ ಈ ಜಯಂತಿಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ನಾವು ಕಡಿಮೆ ಜನಸಂಖ್ಯೆ ಇದ್ರೂ ತಾಲೂಕು ಆಡಳಿತ ಪ್ರತಿ ವರ್ಷ ಜವಾಬ್ದಾರಿಯಾಗಿ ಎಲ್ಲ ಜಯಂತಿಗಳಿಗೂ ಯಾವ ಥರ
ಆಚರಣೆ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ತಾಲೂಕು ಆಡಳಿತ ನಡೆಸ್ತಾ ಇದೆ. ಅದಕ್ಕೆ ನಾವು ತಾಲೂಕು ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಈಗ 40 ಜಯಂತಿಗಳಿದೆ. ನಮ್ಮ ಅಧಿಕಾರಿಗಳು ಸುಮಾರು ಒಂದು ವರ್ಷದಲ್ಲಿ 40 ಜಯಂತಿಗಳು. ಇವೆಲ್ಲ ಮೊದಲಿರಲಿಲ್ಲ. ಇಷ್ಟೊತ್ತು ನಮ್ಮ ಹೆಣ್ಣುಮಕ್ಕಳಲ್ಲಿ ಒಂದೇ ದೇವರು, ಒಂದೇ ಜಾತಿ, ಒಂದೇ ಇರಲಿಲ್ಲ. ಅದು ಕಾರಣ ಏಕೆಂದರೆ ನಮ್ಮ ನಾರಾಯಣ ಗುರು, ನಮ್ಮ ಗುರುಗಳು, ಕೆಂಪೇಗೌಡರು ಇನ್ನೊಂದು ಜಾತಿಗೆ, ವಾಲ್ಮೀಕಿ ಇನ್ನೊಂದು ಜಾತಿಗೆ, ಅಂಬೇಡ್ಕರ್ ಇನ್ನೊಂದು ಜಾತಿಗೆ ಅಂತ ಹೆಸರಿಟ್ಕೊಂಡಿರೋದು ಕಾರಣ ಆ ಸಮುದಾಯದವರು ಸೇರಿ ಅವರ ತತ್ವ ಸಿದ್ಧಾಂತಗಳನ್ನು ನಡ್ಕೊಂಡು ಹೋಗಲಿ ಅಂತ ಒಂದು ಉದ್ದೇಶದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ನಾರಾಯಣ ಗುರುಗಳ ಜಯಂತಿ, ಅವರ ಚರಿತ್ರೆ ಅನೇಕ ಇದೆ. ಅವ್ರು ಯಾವ ಥರ ಕೇರಳದಲ್ಲಿ ಹುಟ್ಟಿ ಅವ್ರು ಯಾವ ಥರ ಅಲ್ಲಿ ಆ ಗ್ರಾಮದಲ್ಲಿ ಕಾರಣ ಇತ್ತು. ಮೇಲು ಜಾತಿ ಕೀಳು ಜಾತಿ ಇರೋ ದೇವಸ್ಥಾನಗಳಿಂದ ಅವರನ್ನು ಕೆಲವು ದೇವಸ್ಥಾನಗಳಿಗೆ ಬರೆಸ್ತಾ ಇರಲಿಲ್ಲ ಕೇರಳ. ಅದಕ್ಕೋಸ್ಕರನೇ ಅವರು ಒಂದು ಯಾಕೆ ಇದು ವಿಶೇಷತೆ ಕಾರಣ ಆಗ್ತಾ ಇದೆ ಅಂತ ನೆನೆಸ್ಕೊಂಡು ಅವರು ಒಂದು ದೇವಸ್ಥಾನ, ದೊಡ್ಡ ದೇವಸ್ಥಾನ ಇದೆ. ದೇವಸ್ಥಾನ ಪಕ್ಕದಲ್ಲಿ ಇವ್ರಿಗೆ ಒಂದು ದೇವಸ್ಥಾನ, ಅವ್ರಿಗೆ ಒಂದು ದೇವಸ್ಥಾನ ಅನ್ನೋದು ಸೃಷ್ಟಿ ಮಾಡ್ತಿದ್ದೆ ಆ ಗ್ರಾಮದಲ್ಲಿ ಶ್ರೀ ನಾರಾಯಣ. ಆವಾಗ ಎಲ್ಲ ಒಳ್ಳೆಯವರು, ಧನ್ವಂತರು, ದೊಡ್ಡವರು, ನಮ್ಮಂಥವರೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗೋದು, ಇವರು ಒಂದು ದೇವಸ್ಥಾನಕ್ಕೆ ಹೋಗ್ತಾ 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 ಆ ದೇವಸ್ಥಾನ, ಈ ದೇವಸ್ಥಾನಕ್ಕಿಂತ ಜನಸಂಖ್ಯೆ ಆ ದೇವಸ್ಥಾನದಲ್ಲಿ ಜಾಸ್ತಿ ಆಗಬೇಕು. ಆವಾಗ ಇದು ಈ ಥರ ಊರಿಗೆ ಒಂದು ಸಿದ್ಧ ಆಗಬಾರ್ದು, ಇದು ಒಂದು ಕೇರಳ ರಾಜ್ಯಕ್ಕೆ ಆಗಬೇಕು ಅಂತ ಹೊರಟರು. ಏನು ಯಾವ್ಯಾವ ಥರ ಯಾವ್ಯಾವ ಊರಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಹೋಗೋದು, ಒಂದು ದೇವಸ್ಥಾನ ಮಾಡೋದು, ಅಲ್ಲಿ ಒಂದು ಕೇರಳ ರಾಜ್ಯ ಮುಗಿಸ್ಕೊಂಡು ಆಮೇಲೆ ಎಲ್ಲ ನಮ್ಮ ದೇಶದಲ್ಲೆಲ್ಲ ಓಡಾಡಿ ಇವತ್ತು ನಮಗೆ ಆ ಅವಶ್ಯಕತೆ ಇಲ್ಲ. ಇವತ್ತು ಯಾವುದೇ ದೇವಸ್ಥಾನದಲ್ಲೂ ಯಾವುದೇ ಜಾತಿ ಭೇದ ಇಲ್ಲ. ಎಲ್ಲೋ ಅಕಸ್ಮಾತು ಏನೋ ಒಂದು ಹಳೆಯಲ್ಲಿ ಗ್ರಾಮಗಳಲ್ಲಿ ಇದ್ದು ಅಲ್ಪ ಸ್ವಲ್ಪ ಇದೆ, ಆದರೂ ಇವತ್ತಿಲ್ಲ. ಇವತ್ತು ನಮ್ಮನ್ನು ಅಂಬೇಡ್ಕರ್ ಜಯಂತಿ ಯಾವ ಥರ ಮಾಡ್ತೀವಿ, ಯಾವ ಥರ ಎಲ್ಲ ಬೆರ್ಕೊಂಡು ಮಾಡಿದ್ದೀವಿ. ಈ ಥರ ದೃಷ್ಟಿಯಾಗಿದೆ ಈ ದೇವಸ್ಥಾನಗಳಲ್ಲಿ. ಅದು ಜಾತಿ ಲೆಕ್ಕ ಆಗ್ತದೆ. ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಜಾತಿಯವರು ಹೋಗಿ ಪೂಜೆ ಮಾಡುವಂಥ ವ್ಯವಸ್ಥೆ ಮಾಡಿಕೊಟ್ಟಂಥ ಬ್ರಹ್ಮಶ್ರೀ ನಾರಾಯಣ ನೆನೆಸ್ಕೊಂತ ಈ ಕಾರ್ಯಕ್ರಮದಲ್ಲಿ ಭೇದಭಾವ ಯಾಕೆ ಮಾಡ್ತೀರಿ? ಅದಕ್ಕೆ ಇದನ್ನೆಲ್ಲ ನೋಡಿದಂಥ ನಾರಾಯಣ ಗುರುಗಳು ಏನು ಮಾಡಿದ್ರು, ಇದಕ್ಕೆ ಪರಿಹಾರ ಕಂಡುಹಿಡಿಬೇಕು. ಪರಿಹಾರ ಕಂಡುಹಿಡಿಬೇಕು ಅಂತಂದ್ರೆ ಬೋಧನೆ ಮಾಡಿದ್ರೆ ಸಾಲದು, ಅವರು ಆಚರಣೆ ಮಾಡಬೇಕು, ಹೇಳಬೇಕು. ತಾನು ಆಚರಣೆ ಮಾಡಿ ಅವರು ಸಮಾಜಕ್ಕೆ ಮಾದರಿ ಆಗಬೇಕು, ಆವಾಗ ಮಾತ್ರ ಸಮಾಜ ಹೋಗ್ತದೆ ಹೇಳಿ ಇವರು ಒಬ್ಬ ಗುರುಗಳನ್ನು ಆಶ್ರಯಿಸ್ತಾರೆ. ಮೊದಲು ಆ ಗುರುಗಳ ಆಶ್ರಯದಲ್ಲಿ ಯೋಗ, ಉಪನಿಷತ್ತು, ವೇದಗಳನ್ನ, ರಾಮಾಯಣ, ಮಹಾಭಾರತ ಇವೆಲ್ಲವೂ ಕೂಡ, ಯಾಕೆಂದ್ರೆ ಅವರ ಭಾಷೆ, ಅವ್ರ ತಂದೆ ತಾಯಿಗಳು ಕೊಟ್ಟಂತ ಮೊಟ್ಟ ಮೊದಲನೇ ಭಾಷೆ, ಮಾತೃಭಾಷೆ ಸಂಸ್ಕೃತ, ಸ್ಯಾನ್ಸ್ಕ್ರಿಟ್. ಈ ಸಂಸ್ಕೃತ ಭಾಷೆಯಲ್ಲೆಲ್ಲ ಕೂಡ ವೇದಗಳಿರೋದು, ಮಹಾಭಾರತ ಇರೋದು, ರಾಮಾಯಣ ಇರೋದು ಎಲ್ಲ ಸಂಸ್ಕೃತನೇ. ವಾಲ್ಮೀಕಿ ಬರೆದಿದ್ದು ಸಂಸ್ಕೃತದಲ್ಲಿ, ವೇದವ್ಯಾಸ ಬರೆದಿದ್ದು ಮಹಾಭಾರತ ಸಂಸ್ಕೃತದಲ್ಲಿ, ವೇದಗಳು, ಉಪನಿಷತ್ತುಗಳು ಇವೆಲ್ಲವನ್ನೂ ಕೂಡ ಇವರು ಕಲ್ತ್ಕೊಂಡಿದ್ರು, ಅರ್ತಿತ್ತು. ಇವರಿಗೆ ಆವಾಗ ವೇದಗಳು, ಉಪನಿಷತ್ತು ಎಲ್ಲವನ್ನು ಹರಿದು ಕೂತ ಎಲ್ಲ ತಿಳ್ಕೊಂಡಂತಹ ನಾರಾಯಣ ಗುರುಗಳು ಗೊತ್ತಾಯ್ತು, ಎಲ್ಲರಲ್ಲಿರುವಂಥದ್ದು ಬ್ರಹ್ಮನ್ ಒಬ್ಬನೇ. ಅದ್ವೈತ, ದ್ವೈತ ಅಲ್ಲ, ಪರಮಾತ್ಮ ಬೇರೆ ಆತ್ಮ ಬೇರೆ ಅನ್ನೋದಲ್ಲ, ನಾನು ಇದಲ್ಲ, ವೈಕು ಒಬ್ಬನೇ ಇರೋದು, ಎಲ್ಲರಲ್ಲಿರೋದು ಒಂದೇ ಅಂಶ ಅಂತೇಳಿ ಇದನ್ನ ಶಿವಗಿರಿ ಬೆಟ್ಟ ಅಥವಾ ಗಿರಿ ಅಂತ ಕರಿತೀವಿ. ಅಲ್ಲಿ ಹೋಗಿ ಒಂದು ಗುಹೆ ಕೂತ್ಕೊಂಡು ಇದಕ್ಕೆ ಪರಿಹಾರ ಕಂಡುಹಿಡಿಬೇಕು. ಇದಕ್ಕೆ ಪರಿಹಾರ ಕಂಡುಹಿಡಿಬೇಕು ಅಂತಂದ್ರೆ ಇದ್ರ ಮೂಲಕ ಹೋಗ್ಬೇಕು. ಮಾತಿನಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಸಾಧನೆ ಮಾಡಬೇಕು. ಸಾಧನೆ ಮಾಡಿ ಬೆಟ್ಟಗುಡ್ಡಗಳಲ್ಲಿ ಅಡಗಾಡ್ತಾರೆ. ನಾನಾ ಗುರುಗಳಂದ್ರೆ ಎಲ್ಲ ಹೋಗಿ ಅಭ್ಯಾಸ ಮಾಡ್ತಾರೆ, ಸತ್ಯ ಗೊತ್ತಾಗೋದಿಲ್ಲ. ತಾನೇ ಅದನ್ನು ಅನುಭವಿಸ್ಬೇಕು ಅಂತೇಳಿ ಗಿರಿ ಬೆಟ್ಟಗಳಲ್ಲಿ ಹೋಗ್ತಾರೆ, ಏಕಾಂತಕ್ಕೆ ಹೋಗ್ತಾರೆ, ಜನಗಳಿಂದ ದೂರ ಹೋಗ್ತಾರೆ, ಕುಟ್ಕೊಂತಾರೆ, ಸಾಧನೆ ಮಾಡ್ತಾರೆ. ಆ ಮನಸ್ಸಿನ ಸಾಧನೆ ಎಲ್ಲ ಮಾಡಿದಾದ್ಮೇಲೆ ಗೊತ್ತಾಗುತ್ತೆ, ಎಸ್ ಇದು ಜೀವಾತ್ಮ ಪರಮಾತ್ಮ ಎಲ್ಲ ಒಂದೇ ಆದಾಗ ಒಬ್ಬನೇ ದೇವರಿದ್ದಾನೆ. ಅದರಲ್ಲಿ ಒಂದು ಇರುವೆಯಲ್ಲೂ ಕೂಡ ಇದ್ದಾನೆ, ಒಂದು ಪ್ರಾಣಿಯಲ್ಲೂ ಅದೇ ಇದೆ, ಒಬ್ಬ ಮನುಷ್ಯನಲ್ಲೂ ಅದೇ ಇದೆ, ಎಲ್ಲರಲ್ಲೂ ಕೂಡ ಒಬ್ಬನೇ ಇದ್ದಾನೆ, ಸರ್ವಾಂತರ್ಯಾಮಿ ಅನ್ನುವಂಥ ಸತ್ಯ ಗೊತ್ತಾಗುತ್ತೆ. ಇದು ಗೌತಮ ಬುದ್ಧನ ಕೂಡ ಇದೆ. ನೀವು ನಮ್ಮ
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.